ನಮಸ್ಕಾರ ಸ್ನೇಹಿತರೆ. ಲೋಕಸಭಾ ಚುನಾವಣಾ ಫಲಿತಾಂಶ ಬಂದಾದ್ಮೇಲೆ ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನುವ ಕುತೂಹಲ ಅಂತೂ ಎಲ್ಲರಲ್ಲೂ ಮನೆ ಮಾಡಿತ್ತು. ಕಾರಣ ಈ ಬಾರಿ ಅತಂತ್ರ ಲೋಕಸಭೆಯ ಫಲಿತಾಂಶ ಬಂದಿದ್ದು. ಯಾವುದೇ ಒಂದು ಸಿಂಗಲ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರದೇ ಇದ್ದದ್ದು. 2014 ಮತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತ ಸಾಧಿಸಿ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡಿತ್ತು. ಆದರೆ ಈ ಬಾರಿ ಬಹುಮತದ ಹತ್ತಿರಕ್ಕೆ ಬರೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿರ್ಲಿಲ್ಲ. ಹಾಗಾಗಿ ಸಹಜವಾಗಿ ಎಲ್ಲರಲ್ಲೂ ಒಂದು ಪ್ರಶ್ನೆ ಮನೆ ಮಾಡಿತ್ತು, ಹಾಗಾದ್ರೆ ಯಾರು ಸರ್ಕಾರ ರಚನೆ ಮಾಡ್ತಾರೆ ಅಂತ. ಆ ಕಡೆ INDIA ಮೈತ್ರಿಕೂಟ ಸಹ ಸರ್ಕಾರ ರಚನೆ ಮಾಡೋದಿಕ್ಕೆ ಕಸರತ್ತುಗಳನ್ನು ಸ್ಟಾರ್ಟ್ ಮಾಡಿತ್ತು. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಸೇರಿದಂತೆ NDA ಮೈತ್ರಿಕೂಟಕ್ಕೆ 293 ಸಂಖ್ಯೆ ಬಂದಿರೋದು ನಿಜ. ಬಹುಮತ NDA ಕೂಟಕ್ಕೆ ಬಂದಿರೋದು ನಿಜ. ಆದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ರು ಸಹ ನಂಬೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು. ಈ ಹಿಂದೆ ಸಹ ಅವರು NDA ಕೂಟದಲ್ಲಿ ಇದ್ರು, ಅದನ್ನ ಬಿಟ್ಟು ಈಗ ಮತ್ತೆ NDA ಕೂಟದಲ್ಲಿ ಸೇರಿದ್ದಾರೆ. ಯಾವಾಗ ಬೇಕಾದ್ರೂ ಅವರು ಮತ್ತೆ NDA ಇಂದ ಜಂಪ್ ಆಗಿ INDIA ಕಡೆ ಹೋಗಬಹುದು. ಇದು ಬಿಜೆಪಿಗರ ನಿದ್ದೆಗೆಡಿಸಿದ್ದಂತೂ ನಿಜ. ಇದೆಲ್ಲವನ್ನು ಮನಸ್ಸಿನಲ್ಲಿಟ್ಕೊಂಡು ಈಗ ಬಿಜೆಪಿಗರು ಆಪರೇಷನ್ ಶುರು ಮಾಡಿದ್ದಾರೆ. ಅದರಲ್ಲಿ ಸಕ್ಸಸ್ ಸಹ ಆಗಿದ್ದಾರೆ. 10 ಜನ MP ಗಳನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವುದರಲ್ಲಿ, ಅಂದ್ರೆ NDA ಕೂಟಕ್ಕೆ ಸೆಳೆದುಕೊಳ್ಳುವುದರಲ್ಲಿ ಬಿಜೆಪಿಗರು ಈಗ ಸಕ್ಸಸ್ ಆಗಿದ್ದಾರೆ. ಏನಿದು ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಚಂದ್ರಬಾಬು ನಾಯ್ಡು ಅವರು NDA ಮೈತ್ರಿಕೂಟನ ಬಿಟ್ರೆ ಹೇಗೆ, ನಿತೀಶ್ ಕುಮಾರ್ ಅವರು NDA ಮೈತ್ರಿಕೂಟಕ್ಕೆ ಕೈ ಕೊಟ್ರೆ ಹೇಗೆ ಅನ್ನುವ ಎಲ್ಲ ಗೊಂದಲಗಳು ಇತ್ತು. ಈಗ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಲ್ಲಿ ಬಿಜೆಪಿ ಸದ್ಯದ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತಾನೆ ಹೇಳಬಹುದು. ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ಪೂರ್ಣ ಮನಸ್ಸಿನಿಂದ, ಸಮ್ಮತದಿಂದ ಮೋದಿ ನೇತೃತ್ವದ NDA ಮೈತ್ರಿಕೂಟಕ್ಕೆ ನಮ್ಮ ಬೆಂಬಲ ಇದೆ, ಮೋದಿ ಅವರು ಮುಂದಿನ 5 ವರ್ಷಗಳ ಕಾಲ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಅಂತ ತಮ್ಮ ಒಪ್ಪಿಗೆ ಪತ್ರನೂ ಸಹ ರಾಷ್ಟ್ರಪತಿಯವರಿಗೆ ಹಸ್ತಾಂತರ ಮಾಡಿದ್ದಾರೆ. ತಮ್ಮ ಸಂಪೂರ್ಣ ಬೆಂಬಲ NDA ನೇತೃತ್ವದ ಸರ್ಕಾರಕ್ಕೆ ಇದೆ ಅಂತ. ಮೋದಿ ಅವರು ಭಾನುವಾರ ಸಂಜೆ 7 ಗಂಟೆ ಸುಮಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಆ ಮೂಲಕ ಜವಾಹರ್ಲಾಲ್ ನೆಹರು ಅವರ ನಂತರ ಸತತ 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಪ್ರಧಾನಿ ಅನ್ನುವ ನರೇಂದ್ರ ಮೋದಿ ಅವರು ಆ ಮೂಲಕ ಭಾಜನರಾಗಲಿದ್ದಾರೆ. ಸ್ನೇಹಿತರೆ, ಇದಿಷ್ಟು ನಿಮಗೆ ಗೊತ್ತಿರೋ ವಿಚಾರ. ಆದರೆ ಬಿಜೆಪಿ ಅವ್ರಿಗೆ ಏನ್ ಯೋಚನೆ ಮಾಡ್ತಾ ಇದಾರಪ್ಪ ಅಂದ್ರೆ, ಅಕಸ್ಮಾತ್ ಏನಾದ್ರು ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ಏನಾದ್ರು ಕೈ ಕೊಟ್ರೆ ಸರ್ಕಾರ ಅತಂತ್ರ ಆಗುತ್ತೆ, ಬೀಳುವ ಸಂಭವನೀಯತೆಗಳು ಜಾಸ್ತಿ ಇರುತ್ತೆ. ಆದ್ರೆ ಈಗ ಬಿಜೆಪಿ ಅವ್ರು ನಡೆಸಿರ್ತಕ್ಕಂಥ ಆಪರೇಷನ್ ನಿಂದ ಆ ಕಡೆ ಚಂದ್ರಬಾಬು ನಾಯ್ಡು ಕೈ ಕೊಟ್ರುನುವೆ, ಈ ಕಡೆ ನಿತೀಶ್ ಕುಮಾರ್ ಅವರು ಸಹ ಪಲ್ಟಿ ಹೊಡೆದ್ರು ಸಹ NDA ಸರ್ಕಾರಕ್ಕೆ ಯಾವುದೇ ಡ್ಯಾಮೇಜ್ ಆಗುವುದಿಲ್ಲ ಅಂತ ಒಂದು ಕಾರ್ಯತಂತ್ರನ ಬಿಜೆಪಿ ಅವರು ಎಣೆದಿದ್ದಾರೆ. ಈಗ NDA ಇನ್ನಷ್ಟು ವಿಸ್ತರಣೆ ಆಗ್ತಾ ಇದೆ. ಈವರೆಗೆ ಇದ್ದಂತ ಸ್ಥಾನಗಳು 293, ಈಗ ಮತ್ತೆ 10 ಜನ NDA ಮೈತ್ರಿಕೂಟಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇರೋದ್ರಿಂದ ಆ ಮೈತ್ರಿಕೂಟದ ವ್ಯಾಪ್ತಿ ಈಗ 303 ತಲುಪಿದೆ. ಅಮಿತ್ ಶಾ ಅವರು ರಾತ್ರೋರಾತ್ರಿ ಒಂದು ದೊಡ್ಡ ಆಪರೇಷನ್ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಅಮಿತ್ ಶಾ ಚುನಾವಣೆಯಲ್ಲಿ ಚಾಣಕ್ಯ ಅಂತ ಹಲವಾರು ಸರ್ಕಾರಗಳನ್ನೇ ಬೀಳಿಸಿದ್ದಾರೆ. ತಮ್ಮ ಬಿಜೆಪಿ ಸರ್ಕಾರನ ಭದ್ರಪಡಿಸಿಕೊಳ್ಳೋದಕ್ಕೆ ಬೇಕಾದ ಅಂಕಿ ಸಂಖ್ಯೆಗಳನ್ನ ಒಂದುಗೂಡಿಸೋದ್ರಲ್ಲಿ ಅವರು ನಿಪುಣ. ಈಗ ಹೊಸದಾಗಿ NDA ಮೈತ್ರಿಕೂಟಕ್ಕೆ 10 ಜನ ಸಂಸದರನ್ನು ಸೆಳೆಯುವಲ್ಲಿ ಅಮಿತ್ ಶಾ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ನೀವು ಕೇಳ್ಬೋದು, ಯಾರ 10 ಸಂಸದರು? ಅವ್ರೇನಾದ್ರು INDIA ಮೈತ್ರಿಕೂಟದವರ? ಹಾಗಾದ್ರೆ ಯಾರು ಆ 10 ಜನ ಸಂಸದರು? ಅವರೇನಾದ್ರು INDIA ಮೈತ್ರಿಕೂಟಕ್ಕೆ ಕೈ ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ಬರುತ್ತೆ. ಈ 10 ಜನ ಸಂಸದರು ಯಾರಪ್ಪ ಅಂದ್ರೆ, ಸ್ವತಂತ್ರವಾಗಿ ಆಯ್ಕೆಯಾಗಿರೋರು ಮತ್ತು ಇನ್ನು ಕೆಲವು ಸಣ್ಣ ಪುಟ್ಟ ಪಕ್ಷಗಳಿಗೆ ಸಂಬಂಧಪಟ್ಟ ಸಂಸದರಾಗಿದ್ದಾರೆ. ಸ್ನೇಹಿತರೆ, NDA ಸಂಖ್ಯೆ ಈಗ ಒಟ್ಟಾರೆಯಾಗಿ 292 ಇದೆ. ಈಗ ಹೊಸದಾಗಿ ಸೇರಿರ್ತಕ್ಕಂಥ 10 ಜನ ಸೇರಿ 302 ಆಗುತ್ತೆ. ಚಂದ್ರಬಾಬು ನಾಯ್ಡುದು ಅದರಲ್ಲಿ 16 ಜನ ಸಂಸದರಿದ್ದಾರೆ. JDU-ನವರು ಅದರಲ್ಲಿ 12 ಜನ ಇದ್ದಾರೆ. ಚಂದ್ರಬಾಬು ನಾಯ್ಡು ಮತ್ತು JDU ಇಬ್ರು ಸೇರಿದ್ರೆ 28 ಜನ ಸಂಸದರಾಗ್ತಾರೆ. ಅಕಸ್ಮಾತ್ ಈ 28 ಜನ ಸಂಸದರು ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಇಬ್ರು ಸಹ ಕೈ ಕೊಟ್ರು,
ಬಿಜೆಪಿ ಸ್ಪಷ್ಟ ಬಹುಮತದಲ್ಲಿರುತ್ತೆ. ಅಂದ್ರೆ NDA ಸ್ಪಷ್ಟ ಬಹುಮತದಲ್ಲಿರುತ್ತೆ. ಅಂದ್ರೆ -28 ಮಾಡಿದ್ರೆ 392ರಲ್ಲಿ -28 ಮಾಡಿದ್ರೆ 274 ಜನ ಇನ್ನೂ NDA ಮೈತ್ರಿಕೂಟದಲ್ಲೇ ಉಳಿದಂತಾಗತ್ತೆ. ಆ ಮೂಲಕ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಮುಂದೊಂದು ದಿನ ಬ್ಲಾಕ್ ಮೇಲ್ ಮಾಡಬಹುದು. ಅವರ ಈ ತಂತ್ರಕ್ಕೆ ಪ್ರತಿತಂತ್ರವಾಗಿ ಅಮಿತ್ ಶಾ ಅವರು ಈಗಾಗಲೇ ಅಂಕಿ ಸಂಖ್ಯೆಗಳನ್ನ ಕೂಡಿ ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಮೊದಲ ಪ್ರಯತ್ನದಲ್ಲಿ 10 ಜನ ಇಂಡಿಪೆಂಡೆನ್ಸ್ ಮತ್ತು ಚಿಕ್ಕ ಪುಟ್ಟ ಪಕ್ಷಗಳನ್ನು ಸೇರಿ NDA ಮೈತ್ರಿಕೂಟಕ್ಕೆ ಸೆಳೆಯುವುದರ ಮೂಲಕ ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದು. ಸ್ನೇಹಿತರೆ, ಇನ್ನೂ ಒಂದು ವಿಚಾರ ನೀವು ನೆನ್ಪಿಟ್ಕೊಳ್ಳಿ. ಆಂಧ್ರದಲ್ಲಿ YSRCP ಕಾಂಗ್ರೆಸ್ ಇದೆ. ಅವರು ಆಂಧ್ರ ವಿಧಾನಸಭೆಯಲ್ಲಿ ಹೀನಾಯವಾಗಿ ಸೋತಿರಬಹುದು, ಆದರೆ ಲೋಕಸಭೆಯಲ್ಲಿ 4 ಸ್ಥಾನ ಗೆದ್ದಿದ್ದಾರೆ. ಅಕಸ್ಮಾತ್ TDP ಇಂದ ಚಂದ್ರಬಾಬು ನಾಯ್ಡು ಅವರೇನಾದ್ರೂ NDA ಬಿಟ್ಟು ನಾನು ಹೊರಗೆ ಹೋಗ್ತೀನಿ ಅನ್ನೋ ಡಿಸಿಷನ್ ತೆಗೆದುಕೊಂಡ್ರು ಅಂದ್ರೆ ಆಗ YSRCP ಕಾಂಗ್ರೆಸ್ ನ ಜಗನ್ಮೋಹನ್ ರೆಡ್ಡಿ ಅವರು NDAಗೆ ಸಪೋರ್ಟ್ ಮಾಡುವ ಎಲ್ಲ ಸಾಧ್ಯತೆಗಳಂತೂ ಇದೆ. ಯಾಕಂದ್ರೆ ಈಗ ಚಂದ್ರಬಾಬು ನಾಯ್ಡು ಅವರ TDP ಪಕ್ಷ ಆಂಧ್ರದಲ್ಲಿ ಭಾರೀ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿದೆ. ವಿಧಾನಸಭೆಯಲ್ಲಿ ಅವರನ್ನು ಎದುರಿಸಬೇಕಾದರೆ ಮೈತ್ರಿಯ ಅವಶ್ಯಕತೆ ಜಗನ್ಮೋಹನ್ ರೆಡ್ಡಿ ಅವರಿಗೆ ಬಹಳಷ್ಟು ಇದೆ. ಹಾಗಾಗಿ ಹೇಳಿದ್ದು, TDP ಮತ್ತು ನಿತೀಶ್ ಕುಮಾರ್ ಇಬ್ಬರೂ ಕೈಕೊಟ್ಟರು ಸಹ NDA 274ರ ಸಂಖ್ಯೆಯಲ್ಲಿರುತ್ತೆ. YSRCP ಏನಾದ್ರು ಅದಕ್ಕೆ ಆಡ್ ಆಯ್ತು ಅಂದ್ರೆ NDA ಸಂಖ್ಯೆ 278 ಆಗುತ್ತೆ. ಈ ಎಲ್ಲ ಅಡೆತಡೆಗಳ ಹೊರತಾಗೂ ಸಹ NDA ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯಬಹುದು. ಅದಕ್ಕೆ ಬೇಕಾದಂತ ಸರಳ ಬಹುಮತ ಅಂತೂ ಅವರ ಬಳಿ ಇರುತ್ತೆ. ಇನ್ನು ಆ ಕಡೆ INDIA ಮೈತ್ರಿಕೂಟದ ಲೆಕ್ಕಾಚಾರ ನೋಡೋದಾದ್ರೆ ಈಗ ಅವರ ಸಂಖ್ಯೆ 234 ಇದೆ. ನೆನ್ಪಿಡಿ, ಇಲ್ಲಿ ಮಮತಾ ಬ್ಯಾನರ್ಜಿ ಅವರು INDIA ಮೈತ್ರಿಕೂಟದಲ್ಲಿ ಅಧಿಕೃತವಾಗಿ ಇಲ್ಲ. ಅವರನ್ನು ಇಲ್ಲಿ ಅವರು ಬರಬಹುದು ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ. ಒಟ್ಟು 234 ಆಗುತ್ತೆ ಸಂಖ್ಯೆ. TDP ಮತ್ತು ನಿತೀಶ್ ಕುಮಾರ್ ಅವರ JDU-ನವರು ಏನಾದ್ರು ಬಿಜೆಪಿಗೆ ಕೈ ಕೊಟ್ಟು ಹೋದ್ರು ಅವರ 28 ಸಂಖ್ಯೆ ಆಡಾದ್ರೆ INDIA ಮೈತ್ರಿಕೂಟದ ಸಂಖ್ಯೆ 262ಕ್ಕೆ ಏರುತ್ತೆ. ಪ್ಲಸ್ ಅಸಾದುದ್ದೀನ್ ಓವೈಸಿ ಅವರ ಪಾರ್ಟಿಯ 1 ಸ್ಥಾನ ಖುದ್ದು ಅವರೇ ಗೆದ್ದಿರೋದು. ಅಸಾದುದ್ದೀನ್ ಓವೈಸಿ ಅವರದ್ದು ಸೇರಿಸಿದ್ರೆ 263 ಆಗುತ್ತೆ. ಅಂದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಇನ್ನು 9 ಸ್ಥಾನಗಳ ಕೊರತೆಯಾಗುತ್ತೆ INDIA ಮೈತ್ರಿಕೂಟಕ್ಕೆ. ಇಲ್ಲಿ ಸ್ಪಷ್ಟ ಆಗಿದ್ದೇನಪ್ಪಾ ಅಂದ್ರೆ ಈ ತರ ಉಲ್ಟಾ ಪಲ್ಟಾ ಆದ್ರೂ ಸಹ, ರಾತ್ರೋರಾತ್ರಿ ಚೇಂಜಸ್ ಏನಾದ್ರೂ ಆದ್ರೂ ಸಹ INDIA ಮೈತ್ರಿಕೂಟದ ಸಂಖ್ಯೆ 263ರಲ್ಲೇ ಮಾತ್ರ ಇರುತ್ತೆ. ಆ ಕಡೆ NDA ಮೈತ್ರಿಕೂಟದ ಸಂಖ್ಯೆ ಇವರಿಬ್ರು ಬಿಟ್ಟೋದ್ರುನು, TDP ಮತ್ತು JDU ಬಿಟ್ಟೋದ್ರುನು ಸಹ 278 ತಲುಪುತ್ತೆ. ಅಂದ್ರೆ ಅಷ್ಟಕ್ಕೆ ಕುಸಿಯುತ್ತೆ. ಅದರ ಅರ್ಥ ಸರಳ ಬಹುಮತವನ್ನು NDA ಮೈತ್ರಿಕೂಟ ಈ ಇಬ್ಬರು ಪ್ರಬಲ ನಾಯಕರು ಬಿಟ್ಟರೂ ಸಹ ಗಳಿಸಿರುತ್ತೆ. ಸ್ನೇಹಿತರೆ, ಬಿಜೆಪಿ ಅವರು ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡ್ತಾ ಇದಾರಪ್ಪ ಅಂದ್ರೆ ಅವರು ಯಾವುದೇ ಕಾರಣಕ್ಕೂ TDPಯ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರನ್ನು ನಂಬೋದಕ್ಕೆ ತಯಾರಿಲ್ಲ. ನಿತೀಶ್ ಕುಮಾರ್ ಅವರಂತೂ ಈ ಹಿಂದೆ ಸಾಕಷ್ಟು ಬಾರಿ ಬಿಜೆಪಿಗೆ ಕೈ ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಸಹ ಹಿಂದೆ NDA ನಲ್ಲಿ ಇದ್ರು. ಅವರು ಏನೋ ಒಂದು ಕಾರಣ ಕೊಟ್ಟು NDA ಮೈತ್ರಿಕೂಟನ ತೊರೆದಿದ್ರು. ಈಗ ಮೊನ್ನೆ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ನಡೆದಿದ್ರಿಂದ ಪ್ರಬಲವಾಗಿರ್ತಕ್ಕಂಥ ಜಗನ್ಮೋಹನ್ ರೆಡ್ಡಿನ ಎದುರಿಸೋದಕ್ಕೆ ಮೈತ್ರಿ ಅವಶ್ಯಕತೆ ಇದೆ ಅಂತ ಅವರಿಗೂ ಅನಿಸಿದ್ರಿಂದ ಬಿಜೆಪಿ ಮತ್ತು ಜನಸೇನಾ ಪಾರ್ಟಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಜಗನ್ಮೋಹನ್ ರೆಡ್ಡಿನ ಆಂಧ್ರದಲ್ಲಿ ಎದುರಿಸಿದ್ರು. ಅದರಲ್ಲಿ ಸಫಲ ಕೂಡ ಆಗಿದ್ರು. ಆದರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಮುಂದೊಂದು ದಿನ ಕೈ ಕೊಟ್ರು ಯಾವುದೇ ಆಶ್ಚರ್ಯ ಇಲ್ಲ. ಸ್ನೇಹಿತರೆ, ಇದಿಷ್ಟು NDA ಮೈತ್ರಿಕೂಟದವರು ತಮ್ಮ ಸಂಖ್ಯೆಗೆ 10 ಜನ ಸಂಸದರನ್ನು ಹೊಸದಾಗಿ ಆಡ್ ಮಾಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ. ಇದರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ನಿಜಕ್ಕೂ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ನಂಬಿಕೆಗೆ ಅರ್ಹರಲ್ಲವಾ? ಮುಂದೊಂದು ದಿನ ಬಿಜೆಪಿ ಅಥವಾ NDA ನೇತೃತ್ವದ ಸರ್ಕಾರಕ್ಕೆ ಕೈ ಕೊಡ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.